ಹಾಯ್ ಹಲೋ ಮ್ಯಾಜಿಕ್ ರೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನಿಮ್ಮ ಕತೆ ಧಾರಾವಾಹಿ ನಾಳೆ ಸಂಚಿಕೆನಾಗಿದೆ ನೋಡೋಣ. ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ. ಅನಾಥಾಶ್ರಮದಲ್ಲಿ ಬರ್ತ್ಡೇ ಏನೋ ಆಚರಿಸ್ತಾರೆ ಭೂಮಿದ. ಶಾರದಮ್ಮನವರು ಒಳಗ್ ಬರೋಕೆ ಹಿಂಜರಿಕೆಯಿಂದ ಆಚೆ ನಿಂತಿರ್ತಾರೆ. ಅದಕ್ಕೆ ಕಾರಣ ಪಾಪಿ ಅಶ್ವಿನಿ ಮತ್ತೆ ಆ ಕಡೆ ದೇವ್ಯಾನಿ. ಎಲ್ಲೋ ಏನೋ ಒಂದ್ ಕಡೆ ಎಡವಟ್ಟು ಆಗ್ತಾನೆ ಇದೆ ಪಾಪ. ಅವಳು ತಕ್ಷಣ ಯಾವಾಗ ಅವಳು ಕಳಿಸ್ತಂತ ರೌಡಿಗಳು ಹಿಡಿಯಕ್ಕಾಗಲ್ವೋ ಅಲ್ಲಿ ಹಿಂಬಾಲಿಸ್ಕೊಂಡ್ ಬರ್ತಾಳೆ. ಹಿಂಬಾಲಿಸ್ಕೊಂಡ್ ಬಂದು ಕಲ್ಲೆಸ್ಬಿಡ್ತಾಳೆ. ಕಲ್ಲೆಸ್ ತಕ್ಷಣ ಅವಳು ನೋಡಿರ್ತಾರಲ್ಲ, ನೋಡಿ ತಕ್ಷಣ ಓಡೋಕೆ ಪ್ರಯತ್ನ ಪಡ್ತಾರೆ. ಅಷ್ಟೊತ್ತಿಗೆ ಲಕ್ಷ್ಮಿ ಬಂದ್ಬಿಟ್ಟು ಪಟ್ಟಂತ ಕವಿತಾ ಕೈ ಎಲ್ಲೋಗ್ತಾ ಇದೀರ, ಹೋಗ್ಬೇಡಿ ಬನ್ನಿ ಅಂತಾಳೆ. ಹಾಗಂದ್ರೂ ಕೂಡ ಏನ್ ಮಾಡಿದ್ರು ಬರೋದಿಲ್ಲ. ಆಮೇಲೆ ಭೂಮಿ ಹೋಗ್ತಾಳೆ. ಭೂಮಿ ಹೋಗಿ ಅಮ್ಮ ಅಂತ ನೋಡ್ತಾಳೆ. ಶಾರದಮ್ಮನವರು ಶಾರದಮ್ಮ ಅಂತ ಹೇಳಿ ಅಪ್ಕೊಳ್ತಾಳೆ. ಅಮ್ಮ ಮಗಳು ಏನೋ ಇಬ್ರು ಒಂದಾಗ್ತಾರೆ. ಅದನ್ನ ಮತ್ತೆ ಪುನಃ ಇವಳು ಒಳಗ್ ಕರ್ಕೋದ್ಬಿಟ್ಟು ಅಲ್ಲೇ ಬಿಟ್ಟು ಹೋಗ್ತಾಳೆ. ಅಲ್ಲಿ ಬಿಡ್ತಿದ್ದಾಗೇನೆ ಇಲ್ಲಿ ಕರಿಯೋಕೆ ಅಂತ ಬರ್ತಾಳೆ. ಆ ಕರಿಯೋಕ್ ಬರೋ ಬದಲು ಅವಳಕ್ ಅಪ್ಪು ಒಂದ್ ಮಾತು ಹೇಳ್ತಾಳೆ, ಅಲ್ವೇ ಬಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದೀಯಲ್ಲ ಸಿಕ್ಕಿದ್ರು ಶಾರದಮ್ಮ ಅಂತ ಹೇಳ್ಬಿಟ್ಟು, ನಿನಗೆ ಬರ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ಒಳಕ್ಕೆ, ನಿನಗೆ ಕರ್ಕೊಬರ್ಬೇಕು ಜೊತೆನಲ್ಲಿ ಅಂತ ಹೇಳಿ ಅಂತ. ಇಲ್ಲ ಆಲ್ರೆಡಿ ಆಗ್ಲಿ ಅಲ್ಲಿ ಕಿಡ್ನಾಪ್ ಮಾಡಕ್ ಹೇಳ್ಬಿಟ್ಟು ಪಾಪಿ ಇವಳು ಈ ಅಶ್ವಿನಿ ಮನಸ್ವಿನಿ ರೂಪದಲ್ಲಿ ಒಳ ಹೋಗ್ತಾಳೆ. ಜೊತೆಗೆ ಇವಳು ಇನ್ನು ದೇವ್ಯಾನಿ ಕೈಗಂತೂ ಸಿಕ್ಕಿದ್ರಂತೂ ದೇವ್ಯಾನಿಗೆ ಆಲ್ರೆಡಿ ಹೇಳಾಗಿದೆ ಇವಳು ಅಶ್ವಿನಿ ಸಿಕ್ಕಿದ್ರಂತೂ ಮುಗೀತು. ಮತ್ತೆ ಆ ಶಾರದಮ್ಮನವ್ರ ಕತೆ ಮುಗೀತು ಅಂದ್ರೆ ಇನ್ ಕತೆ ಅಷ್ಟೇನೆ. ಆನಂತರ ಈ ಪಾಪಿ ಎಲ್ಲ ಸಿದ್ಧತೆ ಮಾಡ್ಬಿಟ್ಟು ಒಳಗ್ ಬರ್ತಾಳೆ. ಭೂಮಿ ಕೇಕ್ ಹಂಚ್ತಾ ಹೇಳ್ತಾಳೆ, ಅಮ್ಮನ್ ನೋಡ್ದೆ ನಾನು, ಶಾರದಮ್ಮನ್ನ ನಾನು ನಿಜಕ್ಕೂ ನೋಡ್ದೆ ಅಂತ ಹೇಳಿ. ಶ್ರವಣ್ ಎಲ್ಲಿ ಬಾಯಲ್ಲಿ ತೋರ್ಸು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲೆಲ್ಲೂ ಇರೋದಿಲ್ಲ. ಅದಕ್ಕೆ ಎಲ್ಲಿ ಲಕ್ಷ್ಮಿ ಅಕ್ಕ ಎಲ್ಲೋದ್ರು, ಶಾರದಮ್ಮನವ್ರು ಎಲ್ಲೋದ್ರು ಅಂದಾಗ, ಇಲ್ಲ ಭೂಮಿ ನಾನು ಓಡೋಗ್ತಿದ್ರು ಹಿಡ್ಕೋಣ ಅನ್ನೋಷ್ಟೊತ್ತಿಗೆ ಯಾರು ಬಂದು ಅಡ್ರೆಸ್ ಕೇಳ್ತಾ ನಿಂತ್ಕೊಬಿಟ್ರು ನನ್ನನ್ನ. ಆ ಗಾಬರಿನಲ್ಲಿ ನನ್ಗೆ ಎತ್ಲ ಹೋದ್ರು ಅನ್ನೋದು ಗೊತ್ತೇ ಇಲ್ಲ. ಅಲ್ಲಿ ಎಲ್ಲೂ ಹೋಗಿಲ್ಲ, ಕಿಡ್ನಾಪ್ ಆಗಿದೆ. ಪಾಪಿ ಎಲ್ಲ ಕಿಡ್ನಾಪ್ ಮಾಡಿಸ್ಬಿಟ್ಟು ಬರ್ತಾಳೆ ಈ ಪಾಪಿ ಇವಳು, ಈ ಅಶ್ವಿನಿ ಅನ್ನೋಳು. ಜೊತೆಗೆ ಫೋಟೋ ಅದು ಹೇಗ್ ಸಿಗ್ತದೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ ಒಟ್ಟಾರೆ. ಅದ್ರಲ್ಲೂ ಕೂಡ ಇವಳೇ ಮನಸ್ವಿನಿ ಅನ್ನೋದು ಕೂಡ ಫೇಕ್ ಸಾಬೀತ್ ಮಾಡಿಸ್ಕೊಂಡು ಅದನ್ನ ಫೇಕ್ ಫೋಟೋ ಹಾಕ್ಸ್ಕೊಂಡು ಅದನ್ನು ಕೂಡ ತಂದಿದ್ದಾಳೆ. ಪರಮಾಶ್ಚರ್ಯ, ಅದ್ ಹೇಗ್ ಗೊತ್ತಾಗುತ್ತೋ ಏನೋ ಒಂದ್ ರೀತಿ. ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ಬೇಗನೆ ಪಾಪ ಸಿಕ್ಕಿರುವಂತ ಶಾರದವ್ರು ಭೂಮಿ ಕೈಗೆ ಸಿಕ್ಕಿದಾರಲ್ವ, ಸ್ವಂತ ಮಗಳ ಕೈಗೆ ಸಿಕ್ಕಿದ್ದಾರೆ. ಸಿಕ್ಕಿರ್ತಕ್ಕಂಥ ಶಾರದವ್ರು ಇಲ್ಲಿ ದೇವರನ್ನು ಕೂಡ ತೋರಿಸ್ಲಾಗ್ತದೆ. ಅಲ್ಲಿಗೆ ದೇವ್ರು ತೋರಿಸಿದ ಮೇಲೆ ದೇವ್ರ ಕೃಪೆ ಇದೆ ಇದ್ದಂಗಾಯ್ತು. ಅಲ್ಲಿಗೆ ಆ ರೌಡಿಗಳಿಂದಲೂ ಕೂಡ ತಪ್ಪಿಸ್ಕೊಂಡು ಬಂದು ಮತ್ತೆ ಇವ್ರ ಮಡ್ಲಿಗೆ ಸಿಗೋಂಗಾದ್ರೆ ಅದೊಂಥರ ತುಂಬಾನೇ ರೋಚಕವಾಗಿರ್ತಕ್ಕಂಥ ಕಥೆಯಾಗಿ ತಿರುಗಿ ಪಡ್ಕೊಳ್ತದೆ. ತುಂಬಾ ಸುಂದರವಾಗೂ ಕೂಡ ಮೂಡ್ ಬರಕ್ ಸಾಧ್ಯ ಆಗ್ತದೆ. ಇಲ್ಲಿ ಶಾರದಮ್ಮನವರು ರೌಡಿಗಳು ಎಳ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಎಳ್ಕೊಂಡೋದಾಗ ಪಾಪ ಬಹಳ ಹಿಂಸೆ ಪಡ್ತಾರೆ. ಅವ್ರಿಗೆ ಮಾತು ಬೇರೆ ಬರ್ತಾ ಇರೋದಿಲ್ಲ. ಆ ನೆನಪನ್ನು ಕೂಡ ಈಗೀಗ ಬರ್ತಾ ಇರುತ್ತೆ ಅವರಿಗೆ. ಪಾಪ ಭೂಮಿನ ಯಾರು ನಂಬೋದಿಲ್ಲ. ಅದಕ್ಕೆ ಭೂಮಿ ಹೇಳ್ತಾಳೆ, ಇಲ್ಲ ನಮ್ಮ ಮನೆಗೆ ಭಿಕ್ಷುಕರು ವೇಷದಲ್ಲಿ ಬರ್ತಿದ್ರಲ್ಲ ಅವರೇ ಶಾರದಮ್ಮನವ್ರು, ನಾನು ಸುಳ್ಳು ಹೇಳ್ತಾ ಇಲ್ಲ. ದೇವ್ಯಾನಿ ಸುಮ್ಮನೆ ಭ್ರಮಿಸ್ತಾ ಇದ್ದಾಳೆ ಬಾವ. ಯಾಕೆಂದ್ರೆ ಇವಳ ಆಟ ಸಾಧ್ಬೇಕಲ್ಲ, ಇವಳು ಮತ್ತೆ ಕೊಲೆ ಮಾಡ್ಬೇಕಲ್ಲ. ಯಾಕೆಂದ್ರೆ ಈ ಪಾಪಿ ಅಶ್ವಿನಿ ಆಲ್ರೆಡಿ ಹೇಳಿದಾಳೆ ಸಿಕ್ಕಿದ್ದಾರೆ ಅಂತ ಹೇಳಿ. ಹಂಗಾಗಿ ಇವಳು ಕೊಲೆ ಮಾಡಕ್ ಅನುಕೂಲ ಆಗುತ್ತೆ. ಮತ್ತೆ ಪುನಃ ಅದು ಅವಳಂತಾಳೆ, ಅವಳು ಒಂದ್ಸತಿ ಕೊಲೆ ಮಾಡಿದವಳು ಮತ್ತೆ ಬದುಕಿ ಬಂದಿದ್ದಾಳೆ ಅಂದ್ರೆ ಇನ್ನೊಂದ್ಸತಿ ನಿನಗೆ ಸಿಕ್ತಾಳ ಅಂತಲೂ ಕೂಡ ಅಂತಾಳೆ ಅವಳು ಪಾಪಿ. ಹಾಗಾಗಿ ಅದಕ್ಕೆಲ್ಲ ಅನುಕೂಲ ಆಗುತ್ತಲ್ಲ, ಅಲ್ಲಿಗೆ ಮುಗ್ದೇ ಹೋಯ್ತು ಅನ್ನೋದು ಆಗ್ಬಿಡ್ತದೆ. ಅದಕ್ಕೆ ಭೂಮಿ ಎಷ್ಟು ಹೇಳಿದ್ರು ಕೂಡ ನಂಬೋದಿಲ್ಲ. ಆದ್ರೆ ಶ್ರವಣ್ ನನ್ನ ಹೆಂಡತಿ ಶಾರದಾಗೆ ಭಿಕ್ಷೆ ಬೇಡುವಂತ ಸ್ಥಿತಿ ಏನಾಗಿದೆ, ಸರಿಯಾಗಿ ನೋಡ್ದೆ ಇಲ್ವೇ ನೀನು, ಆಗಿದ್ಮೇಲೆ ಕರ್ಕೊಬರಿದೆ ನೀನು ಅಂತೇಳಿ ಅಪ್ಪು ಜೋರ್ ಮಾಡ್ತಾಳೆ. ಅಯ್ಯೋ ನಾನು ಆ ಗಾಬರಿನಲ್ಲಿ ಸಾಹೇಬ್ರು ಅವ್ರು ಹಠ ಮಾಡ್ತಾ ಇದ್ರು, ಸಾಹೇಬ್ರನ್ನ ಕರ್ಕೊಂಡೋಗಿ ಅಲ್ಲಿ ಕರ್ಕೊಬರೋಣ ಅಂತ ನಾನು ಯಾಮಾರ್ಬಿಟ್ಟೆ ನಾನು ಅಂತ ಹೇಳ್ತಾಳೆ. ಅಂದ್ರೆ ಶ್ರವಣ್ ಬಹಳ ನೊಂದ್ಕೊಳ್ತಾನೆ. ಅತ್ತನ ಇಲ್ಲಿಗೆ ಬಂದವಳು ನನ್ನನ್ನು ಸೇರ್ಲಿಲ್ಲ ಅಂದ್ರೆ ಏನಕ್ಕ ಇದು ವಿಪರ್ಯಾಸ, ನಂಗಂತೂ ಸಾಕಾಗೋಗಿದೆ, ಈ ಜೀವನ ಬೇಡ ಅನ್ಸ್ಬಿಟ್ಟಿದೆ ಅಂತ ಸಂಗೀತಮ್ಮನವರು ಬೇಜಾರು ಮಾಡ್ಕೋಬೇಡ ಕಣೋ, ಯಾಕೋ ಇಷ್ಟು ಬೇಜಾರು ಮಾಡ್ಕೋತೀಯ, ಸುಮ್ಮನಿರೋ ಒಳ್ಳೇದಾಗುತ್ತೆ. ಶಾರದಾ ಬದುಕಿದಾಳೆ ಅಂದ್ಮೇಲೆ ಸಿಗ್ತಾರಲ್ಲ. ಸತ್ಯನ ಲಕ್ಷ್ಮಿ ಅಕ್ಕನ್ ಬೈತಾರೆ. ಅಲ್ಲ ಲಕ್ಷ್ಮಿ, ಇಷ್ಟ ತನಕ ಭೂಮಿ ಹೇಳ್ತಾಳೆ ಇಷ್ಟಿನ ತನಕ ಅವ್ರ ಮನೇಲೆ ಇದ್ರು ಅಂತ ಹೇಳಿ. ನಿಮ್ಮನೇಲೆ ಇದ್ರು ತಾನೆ, ನಿಮ್ಮನೇಲೆ ಇದ್ಮೇಲೆ ನೀನು ಅಟ್ಲೀಸ್ಟ್ ಯಾರೋ ಒಬ್ರು ಅಪರಿಚಿತರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ನೀನ್ ಕೊಡ್ಬೋದಿತ್ತಲ್ವಾ ನ್ಯೂಸ್ನ. ನೀನು ಇಲ್ಲ ಬಂದ್ಬಿಟ್ಟು ಅಜಿತ್ ಕಾರ್ ತಿಳಿಸ್ಬೋದಿತ್ತಲ್ವಾ. ಎಂತ ಬೇಜವಾಬ್ದಾರಿ ಕೆಲಸ ನಮ್ಮ ಮನೆಯಿಂದ ಅಂದಾಗ ಗೊತ್ತಾಗ್ಲಿಲ್ಲ ಸತ್ಯಣ್ಣ. ಅದಕ್ಕೆ ಭೂಮಿದ ಲಕ್ಷ್ಮಿ ಅಕ್ಕಂಗೆ ಏನ್ ಗೊತ್ತಾಗುತ್ತೆ ಸತ್ಯಣ್ಣ, ಅವ್ರನ್ನ ಬೈದ್ರೆ ನೀನ್ ಹೇಗೆ ಹೇಳಿ ಅಂತ ಹೇಳಿ ಹೇಳ್ತಾಳೆ. ಆಯ್ತು ಇರ್ಲಿ, ಈಗ ಮೊದಲು ಅವ್ರನ್ನ ಹುಡ್ಕೋದನ್ನ ನೋಡಿ ಅಂತ ಅಂತಾಳೆ.
ಎಲ್ರು ಒಂದೊಂದ್ ಕಡೆ ಹುಡ್ಕೋಕ್ ಹೋಗ್ತಾರೆ, ಎಲ್ಲಿ ಸಿಗಕ್ ಸಾಧ್ಯ, ಆಗಿರೋದು ಕಿಡ್ನಾಪು. ಇಲ್ಲಿ ರಾಮಣ್ಣ ಹೇಳ್ತಾರೆ ಯಾವ್ದಾದ್ರು ನಿರಾಶ್ರಿತರ ಆಶ್ರಮಗಳಿರ್ತಾವೆ, ಅಲ್ಲೇನಾದ್ರು ಇದಾರ ನೋಡೋಣ. ಈ ಭೂಮಿ ಅವಳು ಕೂಡ ಹೌದು ಹಾಗೇನಾದ್ರು ಇರ್ಬೋದು. ಲಕ್ಷ್ಮಿ ಅಕ್ಕ ನಿಮ್ ಮನೆಯಲ್ಲಿ ಏನ್ ಮಾಡ್ತಾರೆ, ನೀಟಾಗಿಲ್ಲ ಅಚ್ಚುಕಟ್ಟಾಗಿ ಊಟ ಎಲ್ಲ ಮಾಡ್ತಾ ಇದ್ರೆ ಇಲ್ಲ, ಒದ್ದಾಡೋರು ಏನೋ ವಿಲಿವಿಲಿನ ಒದ್ದಾಡೋರು, ಇದ್ದಕ್ಕಿದ್ದಂಗೆ ರಾತ್ರಿ ಎಚ್ಚರ ಆಗ್ಬಿಟ್ರೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಡೋರು, ಅಲ್ಲಿಂದ ಮತ್ತೆ ಮರಳಿ ಬೆಳಗ್ಗೆ ಬರೋರು ಅಂತ ಹೇಳಿ. ಸರಿ, ಎಲ್ರು ಒಂದೊಂದ್ ದಿಕ್ ಕುಡ್ಗಿ ಪಾಪಿ ಅಶ್ವಿನಿ ಜಾಡಿಡಿದ್ರೆ ಸಾಕು ಎಲ್ಲ ಸಿಕ್ಕೋಗುತ್ತೆ ಇಲ್ಲಿ. ಈ ಪಾಪಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾಳೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕೇನು ಅಂತ ಹೇಳ್ಬಿಟ್ಟು. ಇತ್ತ ದೇವಿಯಾನಿನೂ ಕೈ ಜೋಡಿಸಿದಾಳೆ, ಕತೆ ಮುಗ್ದ ಹಾಗೆ. ಎಲ್ಲ ಹುಡ್ಕಾಡ್ತಾರೆ. ಆಮೇಲೆ ಅಜಿತ್ ಹತ್ರ ಬರ್ತಾಳೆ ಭೂಮಿ, ಸಾಹೇಬ್ರೆ ನಿಜಕ್ಕೂ ನಾನು ಶಾರದಮ್ಮನವ್ರು ನೋಡ್ದೆ, ತಪ್ಪಿಸ್ಕೊಬಿಟ್ಟಿದ್ದಾರೆ ಈಗ ಅಂದಾಗ ಅವ್ನ ಅಜಿತ್ ಏನೋ ಯೋಚನೆ ಮಾಡ್ತಾರೆ. ಏನ್ ಸಾಹೇಬ್ರೆ ನಿಮ್ ಯೋಚನೆ, ಶಾರದಮ್ಮನವ್ರು ಸಿಗಲ್ಲ ಅಂತಲ್ಲ, ಸಿಗ್ತಾರೆ ಸುಮ್ಮನಿರಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಅದಲ್ಲಮ್ಮ ಬೇರೆದೇ ಯೋಚನೆ, ಅವಳ ಆಳಿ ಪಾಪಿ ಅವಳು ಅಶ್ವಿನಿ ಮತ್ತೆ ಮನಸ್ವಿನಿ ಅಂತಲೇ ಸಾಬೀತು ಪಡಿಸ್ಕೊಂಡಿದ್ದಾಳೆ. ಅರ್ಥ ಆಗ್ತಾ ಇಲ್ಲ ನಿಜಕ್ಕೂ. ಎಂತ ಇನ್ಸ್ಪೆಕ್ಟ್ರು, ಎಂತ ಇನ್ವೆಸ್ಟಿಗೇಷನ್, ಹೌದಲ್ವಾ? ಮನೆಯಲ್ಲಿ ಯಾವ್ದಾದ್ರು ಒಂದು ವಿಚಾರನ ಇಂಥ ಈ ಒಂದು ಕ್ಲಿಷ್ಟಕರವಾದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಗೌಪ್ಯವಾಗಿ ಯಾರನ್ನು ಕೂಡ ನಂಬಕ್ಕಾಗಲ್ಲ. ಎಡಗೈ ಬಲಗೈ ನಂಬಕ್ಕಾಗಲ್ಲ, ಬಲಗೈ ಎಡಗೈ ನಂಬಕ್ಕಾಗಲ್ಲ. ಹಾಗಾಗಿ ಏನು ಈಗ ಶ್ರವಣ್ ಹೆಂಡತಿ ಅಂದ್ಮೇಲೆ ಶ್ರವಣ್, ಸಂಗೀತ, ಹಾಗೇನೆ ಅಜಿತ್, ಭೂಮಿ, ರಾಮಣ್ಣ, ಇಷ್ಟು ಜನಗಳ ಮಧ್ಯೆನೆ ಗೌಪ್ಯವಾಗಿ ಇಟ್ಕೊಂಡು ಇನ್ನೆಲ್ಲಿವರೆಗೂ ಹೋಗ್ದಾಗ, ಯಾಕೆಂದ್ರೆ ದೇವ್ಯಾನಿ ಪದೇ ಪದೇ ಕೊಲೆ ಪ್ರಯತ್ನ ಮಾಡ್ತಾನೆ ಇದ್ದಾಳೆ ಭೂಮಿ ಮೇಲೆ, ಅದು ಗೊತ್ತಿದೆ ಅಜಿತ್ಗೆ. ಹಾಗಾಗಿ ಅವಳು ಎದುರುಗಡೆನೂ ಕೂಡ ಮಾತಾಡ್ದಾಗೆ ಗೌಪ್ಯವಾಗಿ ತಗೊಂಡೋಗಿ ಕೊಟ್ಟನ್ನ ನಚಿಕೇತು ಎಲ್ಲದನ್ನು ಕೂಡ ಪಾಪ ಅವನು ಇಲ್ಲಿ ವೈದ್ಯನಾಗಿ ಬಂದ್ಮೇಲೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದ. ಆ ಕೊಟ್ಮೇಲೆ ಅದು ಅಚ್ಚುಕಟ್ಟಾಗಿ ಕೆಲಸ ಆಗುವಂಥದ್ದು. ಇದು ಯಾವ ರೀತಿ ದಾರಿ ತಪ್ಪಿಕೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಅಂತೂ ದಾರಿ ತಪ್ತಾನೆ ಇದೆ. ಇದಾಗೆ 2-3 ಸತಿ ಅಲ್ಲ 3-4 ಸಲ ಆಗೋಯ್ತು. ಫೋಟೋ ಬದಲಾವಣೆ ಆಗ್ತಾನೆ ಇದೆ. ಭೂಮಿನೇ ಮನಸ್ವಿನಿಯಾಗಿ ಬರುವಂತದ್ದೇ ತಪ್ಪೋಗ್ತಾ ಇದೆ. ಈಗ ಅಂದಾಗ ನಿಜಕ್ಕೂ ಕೂಡ ಇನ್ಸ್ಪೆಕ್ಟರ್ ಆಗಿರುವಂತ ಅಜಿತ್ಗೂ ಕೂಡ ಎಲ್ಲೋ ಒಂದ್ ಕಡೆ ಕಪ್ ಚುಕ್ಕಿ ಆಗುವಂತ ಸಂದರ್ಭ. ಮನೆಯಲ್ಲೇ ಇನ್ಸ್ಪೆಕ್ಟರ್ಗಳು ಇತ್ಕೊಂಡು, ಪೊಲೀಸ್ ಆಫೀಸರ್ಸ್ಗಳು ಇತ್ಕೊಂಡು, ಜೊತೆಗೆ ಲಾಯರ್ಗೂ ಕೂಡ ಶ್ರವಣ್ ಇಂಥ ಬುದ್ಧಿವಂತರ ಮಧ್ಯೆ ಈ ರೀತಿ ಎಡುತ್ತಾರೆ ಅಂತ ಅಂದಾಗ ಎಲ್ಲೋ ಒಂಥರ ತಪ್ಪು ಮಾಹಿತಿಯನ್ನ ಕೊಟ್ಟಂತಾಗ್ತದೆ. ಆದ್ರೂ ಕೂಡ ಹೋಗಿರ್ತಕ್ಕಂಥ ಶಾರದಾ ರೌಡಿಗಳ ಮಧ್ಯೆ ಸಿಕ್ಕಾಕೊಂಡಿರ್ತಕ್ಕಂಥ ಶಾರದಮ್ಮನವರು ಹೇಗೋ ತಪ್ಪಿಸ್ಕೊಂಡಂತೂ ಮತ್ತೆ ಶ್ರವಣ ಅವ್ರನ್ನ ಸೇರುವಂತಾಗ್ಲಿ. ಅದು ನಾಳೆ ಸಂಚಿಕೆನಲ್ಲಾದ್ರೂ ಮೂಡ್ ಬರ್ಲಿ ಅಂತ ಹೇಳಿ ಎಲ್ರು ಕೂಡ ಆಶಿಸೋಣ. ಎಲ್ಲ ವೀಕ್ಷಕ ಬಾಂಧವರೆಲ್ಲರೂ ಕೂಡ ಕುತೂಹಲ ಹೆಚ್ಚಾಗ್ತಾನೆ ಇದೆ. ಈಗ ಸಿಕ್ಕಿದ್ದಾರೆ ಶಾರದಮ್ಮನವರು, ಈಗ ಶ್ರವಣದ ಮಡಿಲ್ ಸೇರ್ತಾರೆ ಅಂತ ಪಾಪ ಕಾದು ಕೊಡ್ತಿದ್ದಾರೆ ಎಲ್ಲ ವೀಕ್ಷಕ ಬಾಂಧವರವರು. ಎಲ್ರು ಕೂಡ ಅವರ ಏನ್ ಕಾಯುವಿಕೆ ಹುಸಿ ಆಗದೆ ಇರ್ಲಿ ಅಂತ ಹೇಳಿ ಆಶಿಸೋಣ. ಇಲ್ಲಿಗೆ ಸಂಚಿಕೆ ಮುಕ್ತಾಯ. ಎಲ್ರು ಕೂಡ ಅನಂತ ಧನ್ಯವಾದಗಳು.